ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಬೋರ್ಡ್ದವರು ರಿಲೀಸ್ ಮಾಡಿರ್ತಕ್ಕಂಥ ಬಿಸ್ನೆಸ್ ಸ್ಟಡಿಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ನಾಳೆ ನಿಮ್ಮ ನಡೀತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ 2ಗಾಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಕ್ವಶನ್ಸ್ ರಿಪೀಟ್ ಆಗ್ತಾ ಇದ್ದಾವೆ. ಚೆನ್ನಾಗಿ ಅದನ್ನು ನೋಡ್ಕೊಂಡೋಗಿ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಇದೇ ಥರದ ಮುಂದೆ ಬರ್ತಕ್ಕಂಥ ಪ್ರಿಪ್ರೇಟರಿ ವಿಷಯಗಳಲ್ಲಿ ಹಾಗೂ ಎನ್ಯುವಲ್ ಎಕ್ಸಾಮ್ಗೂ ಕೂಡ ನಮ್ಮಲ್ಲಿ ವಿಡಿಯೋಗಳು ಸಿಗ್ತವೆ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶುರು ಮಾಡೋಣ ಈ ಒಂದು ವಿಡಿಯೋ. ಫಸ್ಟ್ MCQದಲ್ಲಿ ಕೇಳಿದರು, ಈ ಕೆಳಗಿನ ಯಾವುದೇ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸೋದಕ್ಕೆ ಏನಂತ ಕರೀತಾರೆ? ಆಪ್ಷನ್ ಡಿ ದಕ್ಷತೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಎರಡನೇ ಪ್ರಶ್ನೆ, ಯಾವ ನಿರ್ವಹಣೆಯ ತತ್ವವು ನಾನು ಎಂಬುದರ ಬದಲಿಗೆ ನಾವು ಎಂಬುದನ್ನು ಸಂಬೋಧಿಸುವ ಪರಿಕಲ್ಪನೆಯನ್ನು ಸೂಚಿಸ್ತದೆ ಅಂತ ಕೇಳಿದರು? ಆಪ್ಷನ್ ಸಿ ಸಂಘ ಭಾವನೆ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಸ್ಥಾಯಿ ಯೋಜನೆಯು ಡ್ಯಾಶನ್ನು ಒಳಗೊಂಡಿದೆ ಅಂತ ಕೇಳಿದರೆ? ಆಪ್ಷನ್ ಎ ನಿಯಮಗಳು. 4, ಸಂಘಟಿಸುವಿಕೆಯ ಯಾವ ಹಂತವು ಯಾವ ಕಾರ್ಯವನ್ನು ಯಾರು ಮಾಡಬೇಕೆಂಬುದನ್ನು ವಿವರಿಸುತ್ತದೆ ಅಂತ ಕೇಳಿದರೆ? ಆಪ್ಷನ್ ಬಿ ಕರ್ತವ್ಯಗಳ ನಿಯೋಜನೆ ಅಂತಕ್ಕದ್ದು ಸರಿಯಾದ ಉತ್ತರವನ್ನು ಕೊಡಬೇಕು. 5ನೇ ಪ್ರಶ್ನೆ, ಆಭರಣವು ಡ್ಯಾಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ? ಆಪ್ಷನ್ ಬಿ ಖರೀದಿ ಪ್ರಧಾನ ಉತ್ಪನ್ನ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳ ನೋಡೋಣ. ಗ್ಯಾಂಗ್ ಕ್ಲಾಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸ್ತಾವೆ ಅಂತ ಕೇಳಿದರು? ಆಪ್ಷನ್ ಅದರಲ್ಲಿರ್ತಕ್ಕಂಥದ್ದು ತುರ್ತು ಅನ್ನೋದು ಸರಿಯಾದ ಉತ್ತರ. ಡ್ಯಾಶನ್ನು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದೇ ಆಗಿದೆ ಅಂತ ಕೇಳಿದರೆ? ದ ಆನ್ಸರ್ ಈಸ್ ಯೋಜಿಸುವಿಕೆ, ಪ್ಲ್ಯಾನಿಂಗ್. 8 ಡ್ಯಾಶ್ ನಿರ್ದೇಶನದ ಒಂದು ಮೂಲಾಂಶವಾಗಿದೆ ಅಂತ ಕೇಳಿದ್ದಾರೆ? ಮೇಲ್ವಿಚಾರಣೆ, ಸೂಪರ್ವಿಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್, ಡ್ಯಾಶ್ ಎಂದರೆ ಮಾಲೀಕರ ನಿಧಿಗಳ ಮತ್ತು ಎರವಲು ನಿಧಿಗಳ ಮಿಶ್ರಣವಾಗಿದೆ ಅಂತ ಕೇಳಿದರೆ? ಬಂಡವಾಳ ರಚನೆ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಇತ್ತು, ಪ್ರಚಾರವು ಡ್ಯಾಶ್ ರೂಪದ ಒಂದು ಸಂವಹನವಾಗಿದೆ ಅಂತ ಕೇಳಿದರೆ? ವೈಯಕ್ತಿಕವಲ್ಲದ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಬಿಟ್ಟ ಸ್ಥಳವನ್ನು ಕರೆಕ್ಟಾಗಿ ಹೊಂದಿಸಿ ಬಿಟ್ಟ ಸ್ಥಳವನ್ನು ತುಂಬಬೇಕಿತ್ತು. ಇನ್ನು ಹೊಂದಿಸಿ ಬರೆದಿದ್ದಾರೆ. ಉಪಭೋಗದ ಹವ್ಯಾಸಗಳು ಡ್ಯಾಶ್ ಅಂತ ಕೇಳಿದರು? ಅದು ಬಂದುಬಿಟ್ಟು ಸಾಮಾಜಿಕ ಪರಿಸರ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರತಿ ನಿಯೋಜನೆಯ ಮೂಲಾಂಶ ಅಂತಂದರೆ ಅದನ್ನು ಉತ್ತರದಾಯಿತ್ವದ ಜೊತೆಗೆ ಹೊಂದಿಸಬೇಕು. ಕಾರ್ಯೇತರ ತರಬೇತಿ ವಿಧಾನ ಅಂದರೆ ಅದಕ್ಕೆ ಚಲನಚಿತ್ರಗಳು. ನಿಯಂತ್ರಿಸುವಿಕೆ ಅಂತ ಕೇಳಿದ್ದಾರೆ? ನಿರ್ವಹಣೆಯ ಕಾರ್ಯ. ಲಕ್ಕಿ ಡ್ರಾ ಕೇಳಿದ್ದಾರೆ? ಮಾರಾಟದ ಪ್ರವರ್ತನೆ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಇನ್ನು 1 ಮಾರ್ಕರ್ ಕ್ವಶನ್ ಕೇಳಿದರು? ಎಸ್. 12, ನಿರ್ವಹಣೆಯ ಯಾವುದಾದರೂ ಒಂದು ಸಾಮಾಜಿಕ ಉದ್ದೇಶವನ್ನು ಬರೀರಿ ಅಂತ ಕೇಳಿದ್ದಾರೆ. ಏನು ಬರಿಬಹುದಪ್ಪ ಅಂತಂದರೆ, ಸಮಾಜಕ್ಕೆ ಗುಣಮಟ್ಟದ ಉತ್ಪನ್ನ ಮತ್ತು ಸೇವೆಗಳು ನ್ಯಾಯಸಮ್ಮತ ಬೆಲೆಯಲ್ಲಿ ಒದಗಿಸೋದು. ನ್ಯಾಯಸಮ್ಮತ ಬೆಲೆಯಲ್ಲಿ ಒದಗಿಸೋದು ಅನ್ನೋದು ಸಾಮಾಜಿಕ ಉದ್ದೇಶದಲ್ಲಿ ಬರೀರಿ. ಇನ್ನು ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆ ಮೊದಲ ಹಂತ ಏನು ಅಂತ ಕೇಳಿದ್ದಾರೆ? ಅದರಲ್ಲಿ ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರೇರಕ ಅಂದರೆ ಏನು ಅಂತ ಕೇಳಿದರು? ಅದು ಜನರಲ್ಲಿ ಉತ್ತೇಜಿಸಲು ಉಪಯೋಗಿಸುವ ಒಂದು ತಂತ್ರವೇ ಪ್ರೇರಕ. 15, ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣ ಖರೀದಿಸಲು ಅಗತ್ಯವಿರುವ ಬಂಡವಾಳವನ್ನು ಏನಂತ ಕರಿತೀರಿ ಅಂತ ಕೇಳಿದ್ದಾರೆ? ದ ಆನ್ಸರ್ ಈ ಸ್ಥಿರ ಬಂಡವಾಳ ಅಂತಲೇ ಕರೆಯೋದು. ಇನ್ನು ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಗ್ರಾಹಕ ರಕ್ಷಣಾ ಕಾಯ್ದೆಯಡಿ ಸ್ಥಾಪಿತವಾದ ಯಾವುದೇ ಒಂದು ಸಂಸ್ಥೆ ಅಂತ ಕೇಳಿದರೆ? ಜಿಲ್ಲಾ ಗ್ರಾಹಕರ ವಿವಾದ ಪರಿಹಾರ ಆಯೋಗ, ರಾಜ್ಯ ಗ್ರಾಹಕರ ವಿವಾದ ಪರಿಹಾರ ಆಯೋಗ, ರಾಷ್ಟ್ರೀಯ ಗ್ರಾಹಕರ ಪರಿಹಾರದ ವಿವಾದ ಆಯೋಗ ಅನ್ನೋದನ್ನು ನೀವು ಬರೆದ್ರೆ ಏನಾಗ್ತದೆ? ಉತ್ತರ ಕರೆಕ್ಟ್ ಆಗ್ತದೆ. 2 ಮಾರ್ಕರ್ ಕ್ವಶನ್, 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರಶ್ನೆ ನೋಡೋಣ. ಉನ್ನತ ಹಂತದ ನಿರ್ವಹಣೆಗೆ ಯಾವುದಾದರೂ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದರು? 1ನೇದು ಬರೋದು ಅಧ್ಯಕ್ಷರು, 2ನೇದು ಬರೋದು ಚೇರ್ಮನರು ಅಂತ ಬರಿಬೇಕು. ಇನ್ನು ಹೆನ್ರಿ ಫಯಾಲ್ ಅವರ ಪ್ರಕಾರ ಕ್ರಮದ ಅರ್ಥವನ್ನು ಕೊಡಿ ಅಂತ ಕೇಳಿದರು. ಅವ್ರು ಏನು ಹೇಳಿದ್ದಾರೆ ಅಂದರೆ, ಗರಿಷ್ಠ ದಕ್ಷತೆಗಾಗಿ ಜನರು ಮತ್ತು ವಸ್ತುಗಳು ಸೂಕ್ತ ಸಮಯದಲ್ಲಿ ಸೂಕ್ತ ಸ್ಥಳಗಳಲ್ಲಿ ಇರಬೇಕು. ಪ್ರತಿಯೊಂದಕ್ಕೂ ಒಂದು ನಿಗದಿತ ಸ್ಥಳವಿದ್ದರೆ ಮತ್ತು ಅದು ಅಲ್ಲಿದ್ದರೆ ವ್ಯವಹಾರ, ಕಾರ್ಖಾನೆಯ ಚಟುವಟಿಕೆಗಳಲ್ಲಿ ಯಾವುದೂ ಇರುವುದಿಲ್ಲ. ಇದು ಉತ್ಪಾದನೆ ಮತ್ತು ದಕ್ಷತೆಯನ್ನು ಹೆಚ್ಚಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಯೋಜಿಸುವಿಕೆ 2 ಲಕ್ಷಣಗಳನ್ನು ಕೇಳಿದ್ದಾರೆ. ಫಸ್ಟ್ ಒನ್, ಇದು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಣ ಮಾಡ್ತದೆ. 2ನೇದು, ಇದು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ ಅಂತ ಬರೆದ್ರೆ ಸಾಕು. 20, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಎಸ್, ಸಂಘಟಿಸುವಿಕೆ ಅಂದರೆ ಸಂಘಟಿಸುವಿಕೆಯು ಸಂಸ್ಥೆಯ ಅಪೇಕ್ಷಿತ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ ಅಂತಕ್ಕದ್ದನ್ನು ಬರೆದ್ರೆ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಈ ಥರದ ಡೆಫಿನೇಷನ್ಸ್ಗಳನ್ನು ನೀವು ಕಡ್ಡಾಯವಾಗಿ ಬೈಹೆಟ್ ಮಾಡಬೇಕು. ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಅಂಕಗಳು ಸಿಗ್ತವೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ತರಬೇತಿ ಮತ್ತು ಅಭಿವೃದ್ಧಿ ನಡುವಿನ 2 ವ್ಯತ್ಯಾಸಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ತರಬೇತಿ ಮತ್ತು ಅಭಿವೃದ್ಧಿಯ ನಡುವೆ ವ್ಯತ್ಯಾಸವನ್ನು ಕೇಳಿದಾಗ ನೀವು ಏನು ಬರೀಬೇಕಾಗಿತ್ತಪ್ಪ ಅಂತಂದರೆ?
ತರಬೇತಿ ಅಂತಕ್ಕಂಥದ್ದು ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸುವ ಒಂದು ಪ್ರಕ್ರಿಯೆ. ಸೊ ಅಭಿವೃದ್ಧಿ ಅಂದರೆ ಇದು ಕಲಿಕೆ ಮತ್ತು ಬೆಳವಣಿಗೆಯ ಒಂದು ಪ್ರಕ್ರಿಯೆ. ಇನ್ನು ತರಬೇತಿ ಉದ್ಯೋಗಿಯು ಕೆಲಸವನ್ನು ಉತ್ತಮವಾಗಿ ಮಾಡಲು ಅನುಕೂಲ ಮಾಡ್ತದೆ, ಬಟ್ ಅಭಿವೃದ್ಧಿ ಉದ್ಯೋಗಿಯ ಒಟ್ಟಾರೆ ಬೆಳವಣಿಗೆಯನ್ನು ಸಕ್ರಿಯ ಮಾಡ್ತದೆ ಅಂತ ಬರೀರಿ. ಇನ್ನು ನಾಯಕತ್ವದ 2 ಶೈಲಿಗಳನ್ನು ಕೇಳಿದರು. ಸೊ ನಿಮಗೆ ಗೊತ್ತಿದೆ, ಸರ್ವಾಧಿಕಾರಿ ನಾಯಕತ್ವ, ಪ್ರಜಾಪ್ರಭುತ್ವ ನಾಯಕತ್ವ. ಇನ್ನು ನಿಯಂತ್ರಿಸುವಿಕೆ 2 ಮಿತಿಗಳನ್ನು ಕೇಳಿದರು. ಸೊ ಏನಾಗ್ತದಪ್ಪ ಅಂದ್ರೆ ಇದು ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವಲ್ಲಿ ಕಷ್ಟ ಆಗ್ತದೆ. ಎರಡನೇದು ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣ ಇರೋದಿಲ್ಲ ಅಂತಲೇ ಬರಿಬೋದು. ಇನ್ನು 24 ಹಣಕಾಸಿನ ಯೋಜಿಸುವಿಕೆ ಅವಳಿ ಉದ್ದೇಶಗಳು ಅಂತ ಕೇಳಿದ್ದಾರೆ. ಇದು ಅಗತ್ಯವಿರುವಾಗ ಹಣದ ಲಭ್ಯತೆಯನ್ನು ಖಚಿತಪಡಿಸೋದು. ಸೆಕೆಂಡ್ ಒನ್, ಸಂಸ್ಥೆಯು ಅನಗತ್ಯವಾಗಿ ಸಂಪನ್ಮೂಲಗಳನ್ನು ಸಂಗ್ರಹಿಸದಂತೆ ನೋಡಿಕೊಳ್ಳೋದು ಅನ್ನೋದನ್ನು ನೀವು ಬರೀರಿ. ಇನ್ನು ಸಂವೇಷ್ಟಿಸುವಿಕೆಯು ಯಾವುದಾದರೂ 2 ಹಂತ ಕೇಳಿದರು. ಸೊ ಪ್ರಾಥಮಿಕ ಸಂವೇಷ್ಟಿಸುವಿಕೆ ಮತ್ತು ದ್ವಿತೀಯಕ ಸಂವೇಷ್ಟಿಸುವಿಕೆ ಮತ್ತು ಸಾಗಾಟ ಸಂವೇಷ್ಟಿಸುವಿಕೆ ಅಂತಕ್ಕದ್ದನ್ನು ಬರೀರಿ. ಇನ್ನು ಲಾಸ್ಟ್, ಗ್ರಾಹಕರು ಸರಕು ಮತ್ತು ಸೇವೆಗಳನ್ನು ಖರೀದಿಸುವಾಗ, ಬಳಸುವಾಗ, ಅನುಭೋಗಿಸುವಾಗ ಹೊಂದಿರಬೇಕಾದ ಯಾವುದಾದರೂ 2 ಹೊಣೆಗಾರಿಕೆಗಳನ್ನು ಕೇಳಿದ್ದಾರೆ. ಸೊ ಏನು ಮಾಡಬೇಕು? ಒಂದನೇದು ಮಾರಾಟದ ಉತ್ಪಾದನಾ ದಿನಾಂಕ ಮತ್ತು ವಸ್ತುವಿನ ಕಡೆಯ ದಿನಾಂಕ ನೋಡಬೇಕು, ಬೆಲೆಗಳನ್ನು ನೋಡಬೇಕು, ಆಗ್ಮಾರ್ಕ್ಗಳನ್ನು ಪರಿಶೀಲಿಸಬೇಕು ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇನ್ನು 6 ಮಾರ್ಕರ್ ಕ್ವಶನ್ಸ್ ನೋಡೋಣ. FW ಟೇಲರ್ ಅವರ ಪ್ರಕಾರ ನಿರ್ವಹಣೆಯ ತತ್ವಗಳು ಅಂತ ಕೇಳಿದರು. ಸೊ ಆತ ಏನು ಹೇಳಿದ್ದಾನಂತಂದರೆ 4 ತತ್ವಗಳಿದ್ದಾವೆ. ಒಂದನೇದು ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಸೆಕೆಂಡ್ ಸಾಮರಸ್ಯ ವಿರೋಧವಲ್ಲ, ಮೂರನೇದು ಸಹಕಾರ ಪ್ರತ್ಯೇಕತಾವಾದವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತೆ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅವನ ಮತ್ತು ಅವಳ ಅಭಿವೃದ್ಧಿ ಅಂತ ಬರೆದ್ರೆ ಸಾಕು. 28ಕ್ಕೆ ಬರ್ತೀನಿ. ವ್ಯವಹಾರ ಪರಿಸರದ 4 ಲಕ್ಷಣಗಳು ಅಂತ ಕೇಳಿದರು. ಅದರಲ್ಲಿ ಫಸ್ಟ್ ಬರಬೇಕು ಬಾಹ್ಯ ಶಕ್ತಿಗಳ ಸಮಷ್ಟಿ, ಎರಡನೇದು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿ, ಮೂರನೇದು ಪರಸ್ಪರ ಸಂಬಂಧ, 4ನೇದು ಚಲನಶೀಲ ಸ್ವರೂಪ, 5 ಅನಿಶ್ಚಿತತೆ, 6 ಸಂಕೀರ್ಣತೆ. ಇವೆಲ್ಲವುಗಳು ಕೂಡ ಲಕ್ಷಣಗಳಲ್ಲಿನೇ ಬರ್ತದೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿ. 29 ಏನು ಕೇಳಿದ್ರು ಅಂತಂದ್ರೆ ವ್ಯವಹಾರ ಸಂಸ್ಥೆಯು ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ಪರಿಸರದ ಮೂಲಾಂಶಗಳನ್ನು ಅಂದವಾದ ರೇಖಾಚಿತ್ರ ಅಂತ ಕೇಳಿದರು. ಸೊ ಈ ತನಾಗಿರ್ತಕ್ಕಂಥ ಅಂದವಾದ ರೇಖಾಚಿತ್ರ ಬರ್ತದೆ. ಸೊ ಒಳಗಡೆ ವ್ಯವಹಾರದ ಪರಿಸರ ಬರ್ತದೆ. ಅದರಲ್ಲಿ ಸಾಮಾಜಿಕ ಪರಿಸರ ಒಂದು ಬರ್ತದೆ, ತಾಂತ್ರಿಕ ಪರಿಸರ ಬರ್ತದೆ, ರಾಜಕೀಯ ಪರಿಸರ ಬರ್ತದೆ, ಕಾನೂನಾತ್ಮಕ ಪರಿಸರ ಬರ್ತದೆ ಮತ್ತು ಆರ್ಥಿಕ ಪರಿಸರ ಅಂತಕ್ಕದ್ದನ್ನು ಕೂಡ ಬರ್ತದೆ. ಇನ್ನು ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿನ 4 ಹಂತಗಳನ್ನು ಕೇಳಿದರೆ ಮೊದಲ 4 ಹಂತ ಅಂತ ಬರಿಬೇಕು. ಸೊ ಫಸ್ಟ್ ನಿಮಗೆ ಗೊತ್ತಿದೆ, ಉದ್ದೇಶಗಳನ್ನು ಸ್ಥಾಪಿಸ್ತೀವಿ. ಎರಡನೇದು ಪರಿಮಿತಿ ಮತ್ತು ಊಹೆಗಳನ್ನು ಅಭಿವೃದ್ಧಿಪಡಿಸ್ತೀವಿ. ಮೂರನೇದು ಪರ್ಯಾಯ ಕಾರ್ಯಮಾರ್ಗವನ್ನು ಗುರುತಿಸ್ತೀವಿ. 4ನೇದು ಪರ್ಯಾಯ ಕಾರ್ಯಮಾರ್ಗವನ್ನು ಮೌಲ್ಯೀಕರಿಸ್ತೀವಿ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಮಾನವ ಸಂಪನ್ಮೂಲ ವ್ಯವಸ್ಥಾಪಕರಾಗಿ ನಿಮ್ಮ ಕಂಪನಿಯಲ್ಲಿ ಸಂಭಾವ್ಯ ಉದ್ಯೋಗಿಗಳನ್ನು ಆಯ್ಕೆ ಮಾಡುವಾಗ ಯಾವುದಾದ್ರೂ 4 ಪರೀಕ್ಷೆಗಳನ್ನು ಬರೀರಿ ಅಂತ ಕೇಳಿದರು. ಸೊ ಗೊತ್ತಿದೆ, ಬುದ್ಧಿವಂತಿಕೆ ಪರೀಕ್ಷೆಗಳು ಬರ್ತಾವೆ, ಯೋಗ್ಯತಾ ಪರೀಕ್ಷೆಗಳು ಬರ್ತಾವೆ, ವ್ಯಕ್ತಿತ್ವ ಪರೀಕ್ಷೆ, ವೃತ್ತಿ ಪರೀಕ್ಷೆ, ಆಸಕ್ತಿ ಪರೀಕ್ಷೆ, 5 ಟೈಪಲ್ಲಿ ಎಕ್ಸಾಮ್ಸ್ಗಳನ್ನು ಮಾಡ್ತೀವಿ. ಇನ್ನು ನಿಯಂತ್ರಿಸುವಿಕೆ 5 ಪ್ರಾಮುಖ್ಯತೆಗಳನ್ನು ಕೇಳಿದರೆ 4 ಪ್ರಾಮುಖ್ಯತೆ. ಸೊ ಏನು ಬರೀತೀರಪ್ಪ ಅಂತಂದ್ರೆ ಒಂದನೇದು ಸಂಘಟನಾತ್ಮಕ ಗುರಿ ಸಾಧಿಸ್ತದೆ, ಶಿಷ್ಟತೆಗಳ ಶಿಖರತೆಯನ್ನು ನಿರ್ಣಯಿಸ್ತದೆ, ನೆಕ್ಸ್ಟ್ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಉಪಯೋಗಿಸ್ತದೆ, ಉದ್ಯೋಗಿ ಪ್ರೇರೇಪಣೆಯನ್ನು ಉತ್ತಮ ಮಾಡ್ತದೆ, ಕ್ರಮಬದ್ಧತೆ ಮತ್ತು ಶಿಸ್ತನ್ನು ಖಾತ್ರಿ ಮಾಡ್ತದೆ, ಕಾರ್ಯದಲ್ಲಿ ಸಮನ್ವಯತೆಯನ್ನು ಸಾಧಿಸ್ತದೆ. 33 ಲಾಭಾಂಶದ ನಿರ್ಣಯದ ಮೇಲೆ ಪ್ರಭಾವ ಬೀರುವ 4 ಅಂಶಗಳನ್ನು ಕೇಳಿದರು. ಗಳಿಕೆಯ ಮೊತ್ತ, ಗಳಿಕೆಯ ಸ್ಥಿರತೆ, ಲಾಭಾಂಶದ ಸ್ಥಿರತೆ, ಬೆಳವಣಿಗೆ ಅವಕಾಶ, ನಗದು ಹರಿವಿನ ಸ್ಥಾನ, ಷೇರುದಾರರ ಆದ್ಯತೆ, ತೆರಿಗೆ ವಿಧಿಸುವಿಕೆ ಅಂತ ಬರೀರಿ. ಇನ್ನು 34ರಲ್ಲಿ ಉತ್ತಮ ಮುದ್ರೆಯ 4 ಲಕ್ಷಣಗಳನ್ನು ಕೇಳಿದರು. ಸೊ ನಿಮಗೆ ಗೊತ್ತಿರಬೇಕು, ಮುದ್ರೆ ಚಿಕ್ಕದಾಗಿರಬೇಕು, ಹೆಸರು ವಿಶಿಷ್ಟವಾಗಿರಬೇಕು, ಓಕೆನಾ, ಬಹುಮುಖಿಯಾಗಿರಬೇಕು, ಕಾನೂನುಬದ್ಧವಾಗಿ ಸಂರಕ್ಷಣೆ ಆಗಿರಬೇಕು, ಈ ಥರನಾಗಿರ್ತಕ್ಕದ್ದನ್ನು ಬರೀರಿ. ಇನ್ನು ಇದರಲ್ಲಿ ಫಸ್ಟ್ ಕೇಳಿದ್ರು 4 ಸಂತೂರು ಮತ್ತು 1 ಪೆನ್ ಉಚಿತ ಇಂತೆಯೇ. ಸೊ ಇದು ಏನಾಗ್ತದಪ್ಪ ಅಂದ್ರೆ ಉತ್ಪನ್ನ ಸಂಯೋಜನೆ ಅಂತ ಕರೀತಾರೆ. ಇನ್ನು 3000 ಮೌಲ್ಯದ ವಸ್ತುವನ್ನು ಖರೀದಿಸಿದಾಗ 3000 ಮೌಲ್ಯದ ರಜಾ ದಿನದ ಪ್ಯಾಕೇಜ್ ಕೇಳಿದ್ರೆ ಬಳಸಬಲ್ಲ ಪ್ರಯೋಜನ ಅಂತಾರೆ. ಸೋಪಿನ ಪುಡಿಯಲ್ಲಿ ಮಾದರಿ ನೀಡುವಿಕೆ, 2 ಖರೀದಿಸಿದರೆ 1 ಅದು ಪ್ರಮಾಣ ಉಡುಗೊರೆ ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಗ್ರಾಹಕ ಬಳಕೆದಾರರ 4 ಹಕ್ಕುಗಳನ್ನು ಕೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರಲಿ, ಫಸ್ಟ್ 1 ಸುರಕ್ಷತೆಯ ಹಕ್ಕು, 2 ಮಾಹಿತಿ ಪಡೆಯುವ ಹಕ್ಕು, 3 ಆಯ್ಕೆಯ ಹಕ್ಕು, 4 ಆಲಿಸಲ್ಪಡುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು, ಗ್ರಾಹಕರು ಬಳಕೆದಾರರ ಶಿಕ್ಷಣವನ್ನು ಪಡೆಯುವ ಹಕ್ಕು ಅಂತ ಬರೆದ್ರೆ ಸಾಕು. ಇನ್ನು ಸ್ವಲ್ಪ 8 ಮಾರ್ಕ್ಸ್ ಕ್ವಶನನ್ನು ಕೂಡ ಚೆನ್ನಾಗಿ ನೋಡ್ಕೊಂಡೋಗಿ ರಿಪೀಟ್ ಆಗ್ತವೆ. ಅದರಲ್ಲಿ ಫಸ್ಟ್ ಏನಿತ್ತಪ್ಪ ಅಂತಂದರೆ ಸಮನ್ವಯತೆ ಎಂದರೇನು, ಸಮನ್ವಯತೆಯ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಪ್ರತಿ ನಿಯೋಜನೆ, ಅದರ ಪ್ರಾಮುಖ್ಯತೆ, ನೇಮಕಾತಿಯ ಬಾಹ್ಯ ಮೂಲಗಳು,
ಪರಿಣಾಮಕಾರಿ ಸಂವಹನದ ಅಡೆತಡೆಗಳ ನಿವಾರಣೆಗೆ ಕ್ರಮಗಳು, ಇನ್ನು ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳನ್ನು ನಿಮಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಇದನ್ನು ಕೂಡ ಚೆನ್ನಾಗಿ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.